ನಮಸ್ಕಾರ. ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಈ ವಿಡಿಯೋದ ವಿಚಾರ ಇಷ್ಟೇ. ವಿಡಿಯೋದಲ್ಲಿ ನೇರವಾಗಿ ನಾನು ಸಾರಿಗೆ ಆಯುಕ್ತರನ್ನ ಪ್ರಶ್ನೆ ಮಾಡ್ತೀನಿ ಮತ್ತು ಮನವಿ ಕೂಡ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ನಾನು ಪ್ರಶ್ನೆ ಮತ್ತು ಮನವಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತಾ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ವಿಚಾರ ಮುಟ್ಟಿಸ್ಬೇಕಾಗಿತ್ತು. ಹಾಗಾಗಿ ತಮ್ಮ ಬಳಿ ಅತಿ ಶೀಘ್ರದಲ್ಲೇ ಬಂದು ಸಂಪೂರ್ಣ ದಾಖಲೆಗಳೊಂದಿಗೆ ದೂರನ್ನು ನೀಡಲಿಕ್ಕೆ ನಾನು ತಯಾರಿ ನಡೆಸ್ಕೊಂಡಿದ್ದೀನಿ. ಆದಷ್ಟು ಬೇಗ ತಮ್ಮನ್ನು ಭೇಟಿ ಕೂಡ ಮಾಡ್ತೀನಿ. ವಿಚಾರ ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳೇ, ಕಳೆದ 2-3 ತಿಂಗಳುಗಳಿಂದ ಅಂದರೆ ಜನವರಿ ತಿಂಗಳಿನಿಂದ ಇವತ್ತು ಏಪ್ರಿಲ್ 20 ತಾರೀಕು ಇಲ್ಲಿಯವರೆಗೂ ಮೈಸೂರು ಜಿಲ್ಲೆಯಲ್ಲಿ DL ಟೆಸ್ಟ್ ಮಾಡಿದಿರಾ? ಅಂದರೆ ಮೈಸೂರಿನ KA09, KA09 RTO, KA55, KA55 ಎರಡೂ RTO ಕಚೇರಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಾಗಲಿ ಅಥವಾ ನಮ್ಮ ಯಾವುದೇ ರೀತಿಯಾದಂಥ ನೂತನವಾಗಿ ಉದ್ಯೋಗ ಆಕಾಂಕ್ಷಿಗಳನ್ನು ಅಥವಾ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು DL ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸಾರಿಗೆ ಇಲಾಖೆ ಮೊದಲು ಅರ್ಜಿ ಸಲ್ಲಿಸ್ತಾರೆ, ಎಲ್ಲೆಲ್ಲ ಮಾಡಿಸ್ಕೋತಾರೆ. ತದನಂತರ 30 ದಿನಗಳ ನಂತರ ಒಂದು ದಿನಾಂಕ ನಿಗದಿಯಾದಾಗ ಅವರು DL ಟೆಸ್ಟ್ ಅನ್ನ ಕೊಡಬೇಕಾಗ್ತದೆ. ಆ DL ಟೆಸ್ಟ್ ಅನ್ನ ಕೊಡುವಂತ ಅವಕಾಶವನ್ನೇ ಕಿತ್ಕೊಂಡಿರುವಂತಹ ಈ ಭ್ರಷ್ಟ ಸಾರಿಗೆ ಇಲಾಖೆಯ ಕೆಲವು ಅಧಿಕಾರಿಗಳು ಮತ್ತು ಆಯುಕ್ತರಿಂದ ಹಿಡಿದು ಎಲ್ಲರೂ ಕೂಡ ಏನು ಅವರ ಕೆಳಗಡೆ ಸಾರಿಗೆ ಆಯುಕ್ತರ ಕೈ ಕೆಳಗಡೆ ಇರುವಂತಹ ಕೆಲವು ಭ್ರಷ್ಟರು ಮತ್ತು ಆಯುಕ್ತರನ್ನು ಕೂಡ ನಾನು ನೇರವಾಗಿ ಭ್ರಷ್ಟರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯಂತ ಸರ್ಕಾರದ ಅಧಿಕೃತ ಆದೇಶವಿಲ್ಲದಿದ್ದರೂ ಕೂಡ ಕಳೆದ 3 ತಿಂಗಳಿನಿಂದ ಅನಧಿಕೃತವಾಗಿ DL ಟೆಸ್ಟ್ ಅನ್ನ ನೀಡದೆ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ಕಿರುಕುಳವನ್ನ ನೀಡ್ತಾ ಬಂದಿದೆ ಈ ಭ್ರಷ್ಟ ಸಾರಿಗೆ ಇಲಾಖೆ. ಒಂದು ವೇಳೆ ಮೈಸೂರು ನಗರದಲ್ಲಿ ಆ 2 RTO ಕಚೇರಿಗಳಲ್ಲಿ LLಗಳನ್ನು ಪಡೆದುಕೊಂಡ್ರೆ ಅಲ್ಲಂತೂ DL ಟೆಸ್ಟ್ ನಡೀತಾ ಇಲ್ಲ, ನಿಂತೋಗಿದೆ. ಆ LLಗಳನ್ನು ತಗೊಂಡು ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ಮಡಿಕೇರಿ ಇರ್ಬೋದು, ಮಂಡ್ಯ ಇರ್ಬೋದು, ನಾಗಮಂಗಲ ಇರ್ಬೋದು, ಉಳಿದಂತೆ ಯಾವುದೇ RTO ಕಚೇರಿಗಳಿಗೆ ಭೇಟಿ ನೀಡಿದ್ರೆ ಮೈಸೂರಿನಲ್ಲಿ ಮಾಡಿರುವಂತಹ LLಗೆ ಸಂಬಂಧಪಟ್ಟಂತೆ ನಾವೆಲ್ಲೂ DL ಟೆಸ್ಟ್ ಅನ್ನ ನೀಡೋದಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ನಿರ್ಬಂಧ ಹೇರ್ತಿದ್ದಾರೆ. ಯಾರ್ದಾದ್ರೂ ರೆಕಮೆಂಡೇಶನ್ ಇದ್ದು ಅಥವಾ VIP ಗಳಾದ್ರೆ ಮಾತ್ರ ಅವರಿಗೆ DL ಟೆಸ್ಟ್ ಅನ್ನ ನೀಡ್ತಿದ್ದಾರೆ. ಒಂದು. ಎರಡನೇದು, ಪ್ರತಿಯೊಬ್ಬರು ಒಂದು ಲೈಸೆನ್ಸ್ ಅನ್ನ ಮಾಡ್ಕೊಂಡಿರುವಂತವ್ರು ಅಂದ್ರೆ LL ಅನ್ನ ಮಾಡ್ಕೊಂಡಂತವ್ರಿಗೆ DL ಟೆಸ್ಟ್ ಬರಬೇಕು ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ವಾಹನಗಳನ್ನ ತರಲೇಬೇಕು ಅಂತೇಳಿ ಈ ಸಾರಿಗೆ ಇಲಾಖೆ ನಿರ್ದೇಶನ ನೀಡ್ತಾ ಇದೆ. ಅದು ಯಾವ ಮಾನದಂಡದಲ್ಲಿ ಯಾವ ನಿಯಮದಡಿಯಲ್ಲಿ ಅವರು ಅದನ್ನ ಕೇಳ್ತಿದಾರೋ ಗೊತ್ತಿಲ್ಲ. ಆಯ್ತು, ಹಾಗೊಂದು ವೇಳೆ ಇದ್ರೂ ಕೂಡ ಅದಕ್ಕೆ ಅಂತ ಸಾರಿಗೆ ಇಲಾಖೆಯಿಂದ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವಂತಹ ಡ್ರೈವಿಂಗ್ ಸ್ಕೂಲ್ಗಳಿಗೆ ಏನು ಸರ್ಕಾರದ ಅಥವಾ ಸಾರಿಗೆ ಇಲಾಖೆಯ ಮಾನದಂಡಗಳ ಪ್ರಕಾರ ಒಂದು ನೇಮಕಾತಿಯನ್ನು ಮಾಡ್ಕೊಂಡಿರ್ತಾರೆ, ಅಂದ್ರೆ ಒಂದು ಲೈಸೆನ್ಸ್ ಅನ್ನ ಪಡ್ಕೊಂಡಿರ್ತಾರೆ. ಡ್ರೈವಿಂಗ್ ಸ್ಕೂಲ್ ಶಾಲಾ ವಾಹನಗಳ ತರಬೇತಿ ಶಾಲೆಗಳನ್ನ ನಡೆಸ್ತಾ ಇರ್ತಾರೆ. ಅವ್ರ ಮುಖಾಂತರ ಬಂದ್ರೆ ಅವ್ರ ವಾಹನಗಳಿರ್ತದೆ, ಒಂದು DL ಟೆಸ್ಟ್ ಅನ್ನ ಕೊಡಬಹುದು. ಅದಕ್ಕೂ ಕೂಡ ಅವಕಾಶ ಇದೆ. ಸಾಕಷ್ಟು ವರ್ಷಗಳಿಂದ ಅದೇ ಪ್ರವೃತ್ತಿ ನಡೆದುಕೊಂಡು ಬಂದಿದೆ. ಆದ್ರೆ ಈ ಕಳೆದ 3-4 ತಿಂಗಳಿಂದ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ. ಇವತ್ತು ನಾನೊಂದು DL ಮಾಡಿಸ್ಕೋಬೇಕಂದ್ರೆ DL ಟೆಸ್ಟ್ ಹೋಗ್ಬೇಕು ಅಂದ್ರೆ ನನ್ನ ವಾಹನ ಇರಬೇಕು. ನಾನು ಬಡವ ಸಮಯ, ನನ್ನ ಹತ್ರ ಗಾಡಿ ಇಲ್ಲ ಅಂತ ಹೇಳಿದ್ರೆ ನಾನು DL ಟೆಸ್ಟೇ ತಗೊಳಂಗಿಲ್ಲ. ಆ ರೀತಿ ವ್ಯವಸ್ಥೆ ಅಂದ್ರೆ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ತಿಳಿಸ್ಬೇಕು. ಯಾಕಂದ್ರೆ ಸಾರಿಗೆ ಆಯುಕ್ತರನ್ನ ಕೇಳಿ ಸಾಕಾಗೋಗ್ಬಿಟ್ಟಿದೆ ನಮ್ಗೆ. ಅವ್ರ ಕಚೇರಿಗೆ ಹೋದ್ರೆ FIR ಮಾಡ್ಬಿಡ್ತೀನಿ, ನಿಮ್ಮ ಮೇಲೆ ಕೇಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಹೊರತು ಬೇರೆ ಅವರು ಇಂಥ ಅವ್ಯವಸ್ಥೆ ಆಗಿದೆ ಸ್ವಾಮಿ ಇದನ್ನ ಸರಿಪಡಿಸಿ ಅಂತ ಹೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆಂತ ಹೇಳಿದ್ರೆ ಕಳೆದ 3 ವರ್ಷಗಳಿಂದ ಅವರು ಬಂದ ಮೇಲೆ ಅವ್ರ ಇಲಾಖೆಯಲ್ಲಿ ನಡೆದಿರೋಂಥ ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ ಸ್ವಾಮಿ, ಒಟ್ಟಿ ಸಮೇತ ಇದೆ. ಇದು ಬರೀ ಈಗ ಬರ್ದಿರೋದು, ನಾಳೆ ದಾಖಲೆಗಳೊಂದಿಗೆ ಪ್ರತಿದಿನ ಒಂದೊಂದು ಎಪಿಸೋಡ್ ನ ಮಾಡ್ತಾ ಹೋಗ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರಿಪಡಿಸೋವರೆಗೂ ನಾನು ಖಂಡಿತವಾಗೂ ವಿಡಿಯೋ ಮಾಡ್ತಾ ಇರ್ತೀನಿ. ಸಾರ್ವಜನಿಕರಿಗೆ ತಲುಪುವಂತ ಕೆಲಸಗಳು ಆಗುತ್ತೆ. ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ಕಳೆದ 3 ತಿಂಗಳಿಂದ ಯಾಕೆ ನಿಂತಿದೆ, ವಲಯ ಜಂಟಿ ಆಯುಕ್ತರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ, ಸಾರಿಗೆ ಆಯುಕ್ತರು ಕೂಡ ಇದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ದಯವಿಟ್ಟು ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲಾ ಪ್ರವಾಸಕ್ಕೆ ಬಂದಾಗ ತಾವು ಕೂಡ ದಯವಿಟ್ಟು ಪ್ರಶ್ನೆ ಮಾಡಬೇಕು. ಮತ್ತೆ ಯಾಕೆ ನಿಲ್ಲಿಸಿದ್ದಾರೆ, ಯಾಕೆ ಈ ರೀತಿ ಸಾರ್ವಜನಿಕರಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗ್ತದೆ. ಯಾಕಂದ್ರೆ ಸರ್ಕಾರದ ಯಾವುದೇ ಅಧಿಕೃತ ಆದೇಶ ಇಲ್ಲ ಅಂದ್ರೂ ಕೂಡ ಇವರು ಈ RTO ಕಚೇರಿಗಳು ಅಥವಾ ಸಾರಿಗೆ ಇಲಾಖೆ ಇವರ ಸ್ವಂತ ಆಸ್ತಿ ಅಂತೆ. ಇವ್ರಿಗೆ ಬೇಕಂದಾಗ ರಾತ್ರೋರಾತ್ರಿ ಏನ್ ಬೇಕಾದ್ರೂ ಮಾಡ್ತಾರೆ ಅಂತಂದ್ರೆ ಯಾವ ವ್ಯವಸ್ಥೆಗೆ ನಾವು ಹೋಗ್ತಾ ಇದೀವಿ? ಇದರಿಂದ ಸಾಕಷ್ಟು ಸರ್ಕಾರಕ್ಕೂ ಕೂಡ ನಷ್ಟ ಆಗಿದೆ. ಕಳೆದ 3 ತಿಂಗಳಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗಿದೆ. ಆದ್ರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಅವರ ಅನುಕೂಲಗಳು, ಅವರ ಭ್ರಷ್ಟ ವ್ಯವಸ್ಥೆ ಚೆನ್ನಾಗಿ ನಡೀಬೇಕು, ಅದು ನಡೀತಾನೆ ಇದೆ. ಅದೇ ರೀತಿ ಸರ್ಕಾರದ ಸಂಬಳ, ಸರ್ಕಾರದ ಎಲ್ಲಾ ಸವಲತ್ತುಗಳು ಕೂಡ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇದೆ. ಆದ್ರೆ ಸಾರ್ವಜನಿಕರಿಗೆ ಮಾತ್ರ ಯಾವುದೇ ರೀತಿಯಂತ ಉಪಯೋಗ ಇಲ್ಲ ಈ ಸಾರಿಗೆ ಇಲಾಖೆಯಿಂದ.
ಒಂದು ವೇಳೆ ಈ ರೀತಿಯ ಸಾಕಷ್ಟು ಅನಾನುಕೂಲ ಇದ್ರೆ ದಯವಿಟ್ಟು RTO ಕಚೇರಿಗಳನ್ನ ಮುಚ್ಚುವಂತ ಕೆಲಸ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಒಂದು ಟೆಂಡರ್ ನ ಕೂಗಿ ಅವ್ರವ್ರಿಗೆ ಅವ್ರ ಅಂಶಕ್ಕೆ ಬರ್ಕೊಟ್ಬಿಡಿ ಸ್ವಾಮಿ. ಮಾನ್ಯ ಮುಖ್ಯಮಂತ್ರಿಗಳೇ, ಆ RTO ಕಚೇರಿಗಳೇನಿದೆ ಸಾರಿಗೆ ಇಲಾಖೆ ಆ ಯಾರು ಅಧಿಕಾರಿಗಳಿದ್ರೆ ಅವ್ರ ಹೆಸರು ಬರ್ಕೊಟ್ಬಿಡಿ ಸ್ವಾಮಿ. ಅವರು ಅವ್ರ ಅಂಶಗಳನ್ನ ನಡೆಸ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ ನಾವು ಪ್ರಶ್ನೆ ಮಾಡಿ ಮನವಿಗಳು ಕೊಟ್ಟು ದೂರುಗಳನ್ನ ಕೊಟ್ಟು ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ಉದಾಹರಣೆ ನಾನು ಒಂದಷ್ಟು ಪಟ್ಟಿ ತಮಗೆ ತಿಳಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಏನನ್ನ ಆಯುಕ್ತರ ಮೇಲೆ ಕ್ರಮ ತಗೊಳ್ಳೋದು ಅಥವಾ ತನಿಖೆ ಮಾಡ್ಲಿಕ್ಕೆ ತಯಾರಿದ್ರೆ, ಇಲ್ಲ ಅವ್ರನ್ನ ವರ್ಗಾವಣೆ ಮಾಡೋದಾಗ್ಲಿ, ಇಲ್ಲ ಅವ್ರ ಅಮಾನತ್ ಮಾಡುವಂತ ಕೆಲಸ ಆಗ್ಲಿ ತಾವು ಮಾಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರನ ಮತ್ತು ಪಾರ್ಟಿ ಮಾಡಿ ನಾನು ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಇದ್ರ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು ನನ್ನ ಬಳಿ ಇದೆ. ನಾನು ಇಲಾಖೆಗೂ ಕೂಡ ಕೊಟ್ಟಿದ್ದೀನಿ, ಲೋಕಾಯುಕ್ತಗಳಲ್ಲೂ ಕೆಲವೊಂದು ದೂರುಗಳನ್ನ ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಂತ ಕ್ರಮಗಳಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ, ಮುಖ್ಯಮಂತ್ರಿಗಳು ಕೂಡ ನಮಗೆ ಪರಿಚಯ ಇದ್ದಾರೆ, ಅಧಿಕಾರಿಗಳು ಹೇಳೋದು ಭ್ರಷ್ಟರು, ನಮಗೆ ಪರಿಚಯ ಇದ್ದಾರೆ, ನಾವೇನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಾರೆ. ಹೋರಾಟಗಾರರಿಗೆ ಬೆಲೆನೇ ಇಲ್ವಾ ಸ್ವಾಮಿ? ಹೋರಾಟಗಾರರಿಗೆ ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಸಂಬಳ ಇಲ್ಲ, ಯಾವುದೇ ರೀತಿಯಂತ ವ್ಯವಸ್ಥೆಗಳಿಲ್ಲ ಸ್ವಾಮಿ. ನಮ್ಗೆ ನಾವೇ ದುಡ್ಕೋಬೇಕು, ನಾವೇ ಬದುಕಬೇಕು. ಇವ್ರಂಗೆ ಯಾವ್ದೋ ಟೆಂಡರ್ಗಳಲ್ಲಿ ಕೋಟ್ಯಾಂತರ ಒಂದು ಸೈನ್ ಹಾಕಿದ ತಕ್ಷಣ ಕೋಟಿಗಟ್ಟಲೆ ದುಡ್ಡು ಬಂದು ಬೀಳಲ್ಲ ಸ್ವಾಮಿ. ನಮಗೆ ಮಾತ್ರ ರೋಲ್ ಕಾಲ್ ಅಂತಾರೆ ಸ್ವಾಮಿ. ನಾವ್ ಯಾವ್ದೋ ಬೆಂಜು ಫಾರ್ಚುನರ್ ಒಂದು 20 kg ಒಡವೆ ಹಾಕೊಂಡು ಕಾಂಪ್ಲೆಕ್ಸ್ ಗಳು ಅವು ಬಾಡಿಗೆ ಮಾಡ್ಕೊಂಡಿಲ್ಲ ಸ್ವಾಮಿ. ಅರ್ಥ ಆಯ್ತಾ? ಇವತ್ತು ನಾವು ಇಡಿಗೆ ದೂರ ಕೊಟ್ರೆ ಇವ್ರ ಮನೆಗಳು ರೈಡ್ ಆದ್ರೆ ಯಾವ ವ್ಯವಸ್ಥೆಗೆ ಹೋಗ್ತದೆ ಅಂತ ಹೇಳಿ ತಮ್ಗೆ ಗೊತ್ತಿದೆ. ಬೆಳಗ್ಗೆ ಲೋಕಾಯುಕ್ತ ರೈಡ್ ಆದ್ರೆ ಯಾರ ಮನೇಲಿ ಕಂತೆ ನೋಟುಗಳು, ಕೆಜಿ ಗಡ್ಲೆ ಚಿನ್ನ, ಕೆಜಿ ಗಡ್ಲೆ ಬೆಳ್ಳಿ, ಪಾತ್ರೆ ಪಗಡೆ ಸಾಮಾನು, ಇಂಪೋರ್ಟೆಡ್ ವಸ್ತುಗಳು, ಡ್ರಿಂಕ್ಸ್ ಗಳಿರ್ಬೋದು, ಆಸ್ತಿಗಳಿರ್ಬೋದು, ಕಾರ್ಗಳಿರ್ಬೋದು, ಬಂಗ್ಲೆಗಳಿರ್ಬೋದು ಸಿಗೋದೆಲ್ಲ ನಿಮ್ಮ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲೇ ಹೊರತು ನಮ್ಮಂತ ಹೋರಾಟಗಾರರ ಮನೆಯಲ್ಲ ಸ್ವಾಮಿ. ಇದನ್ನ ದಯವಿಟ್ಟು ತಾವು ಮನದಟ್ಟು ಮಾಡ್ಕೋಬೇಕು. ಹಾಗೂ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಹೇಳ್ತೀನಿ. ಇವರ ಅವಧಿಯಲ್ಲಿ ನಡೆದಿರುವಂತ ಭ್ರಷ್ಟಾಚಾರಗಳು ಎಲ್ಲವೂ ದಾಖಲೆ ಸಮೇತ ಇದೆ. ಮುಂದಿನ ದಿನಗಳಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ, ನಾನು ದೂರು ಕೊಡ್ತೀನಿ. ಅದುವರೆಗೂ ತಾವು ಈ ವಿಡಿಯೋನೇ ಒಂದು ದೂರ ಅಂತ ಪರಿಗಣಿಸಿ ಕೂಡಲೇ ಮೈಸೂರು ಜಿಲ್ಲೆಗೆ ತಮ್ಮ ಸಂಬಂಧಪಟ್ಟಂಗೆ ಪ್ರಸ್ತುತವಾಗಿ ಇಮಿಡಿಯೇಟ್ಲಿ ಈ DL ಟೆಸ್ಟ್ ನ ಟ್ರ್ಯಾಕ್ ಚಾಲ್ತಿ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ನಾಳಿದ್ರಲ್ಲಿ ನಾವು ನ್ಯಾಯಾಲಯಕ್ಕೆ ಒಂದು ಪಿಟಿಷನ್ ದಾಖಲೆ ಮಾಡುವ ಮುಖಾಂತರ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ, ನೋಡಿ ಇವರ ಅವಧಿಯಲ್ಲಿ ನಡೆದಿರುವಂತದ್ದು FC ಹಗರಣ ಇರ್ಬೋದು, ಟೆಂಡರ್ ಹಗರಣ ಇರ್ಬೋದು, DL ಟ್ರ್ಯಾಕ್ ನಿಲ್ಲಿಸುವಂತದ್ದು ಇರ್ಬೋದು, ಟ್ರ್ಯಾಕ್ಟರ್ ಬೋನೋಫೈಡ್ ಇರ್ಬೋದು, ಆಟೋ ರಿಕ್ಷಾ ಪರ್ಮಿಟ್ ಅಂತ ಇರ್ಬೋದು, ಇಲ್ಲಿಗಲ್ DL ಗಳನ್ನ ನೀಡಿರುವಂತದ್ದು ಇರ್ಬೋದು, ಡಿಪ್ಲೊಮಾ ಸರ್ಟಿಫಿಕೇಟ್ಗಳು ತಮಗೆ ಗೊತ್ತಿದೆ. ಮಾನ್ಯ MLC ಸರ್ವನಾರ್ ಅವರು ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೀತಾನೆ ಇದೆ ಕೂಡ. ಅದು ಒಂದು ಹಗರಣ. ಬರ್ತಡೇಗಳು ಮಾಡಿರೋದು ಅನಧಿಕೃತ ವ್ಯಕ್ತಿಗಳ ಬರ್ತಡೇಗಳನ್ನ ಸರ್ಕಾರಿ ಕಚೇರಿಗಳಲ್ಲಿ ನಡೆಸುವಂತದ್ದು ಇರ್ಬೋದು, ಮಂಗಳೂರು ನಡೆದಂತಹ ಬೆಂಜೋ ಗಾಡಿಯ ಒಂದು ಅಕ್ರಮ ಇರ್ಬೋದು, ಕಂಪ್ಯೂಟರ್ ಟೆಂಡರ್ ನಲ್ಲಿ ಅಕ್ರಮ ಇರ್ಬೋದು, ಡ್ಯೂಟಿಗೆ ಚಕ್ಕರ್ ಹಾಕಿ ಒಬ್ಬ ಅಧಿಕಾರಿ ಒಬ್ಬರೇ ಅಲ್ಲ ಸಾಕಷ್ಟು ಜನ ಅಲ್ಲಿ ಪಬ್ಲಿಕ್ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡ್ಕೊಂಡು ನಾನು ಅದು ಇದು ಅಂತ ಓಡಾಡ್ತಿದ್ದಾರೆ. ಅದನ್ನು ಕೂಡ ಸಂಪೂರ್ಣವಾಗಿ ದಾಖಲೆಗಳೊಂದಿಗೆ ಪ್ರತಿನಿತ್ಯ ವಿಡಿಯೋ ಮಾಡ್ತಾ ಹೋಗ್ತಾ ಇರ್ತೀನಿ. ತಮ್ಗೆ ಬಂದು ತಲುಪಬೇಕು. ಮತ್ತು ವಿಚಾರಗಳಿಂದ ಇದೆ ಸಾಕಷ್ಟು. ಕೋಲಾರದಲ್ಲಿ ನಡೆದಿರುವಂತಹ ಬಸ್ಸು ಅಕ್ರಮ ಬಸ್ ನೋಂದಣಿ ಇರ್ಬೋದು, ಗುಜರಿಗೆ ಹಾಕುವಂತ ಬಸ್ಗಳನ್ನ FC ಮಾಡಿರುವಂತದ್ದು ಇರ್ಬೋದು, ಇಲ್ಲಿಗಲ್ ಡೆಪ್ಯುಟೇಷನ್ ದಂಧೆಗಳಿರ್ಬೋದು, ಇನ್ನು ಹಲವಾರು ಸಾಕಷ್ಟು ಈ ರೀತಿಯ ಹಗರಣಗಳು ಸಾರಿಗೆ ಇಲಾಖೆಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಇದೆ. ಆದ್ರೆ ಈ ಆಯುಕ್ತರು ಬಂದಂತ ನಂತರ ಕಳೆದ 3 ವರ್ಷಗಳಲ್ಲಿ ಬೆಟ್ಟದಷ್ಟು ಹಗರಣಗಳು ನಡೆದಿದೆ. ಅದೇ ರೀತಿ ಮಾನ್ಯ ಏನು ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿದ್ದಾರೆ, ಅವ್ರದ್ದು ಕೂಡ 4ನೇ ವರ್ಷ ಇದು. ಇವರು ಬಂದು 3ನೇ ವರ್ಷ ಇನ್ನೊಂದು ತಿಂಗಳು ಹೋದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಸಾರಿಗೆ ಇಲಾಖೆಯನ್ನ ಯಾವ ವ್ಯವಸ್ಥೆಗೆ ತಳ್ತಾ ಇದ್ದೀರಾ? ನಿಮ್ಮ ಸರ್ಕಾರಕ್ಕೆ ಒಂದು ಘನತೆ ಗೌರವ ಅನ್ನೋದಿದ್ರೆ ಈ ಕೂಡಲೇ ದಯವಿಟ್ಟು ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ತನಿಖೆ ಆಗ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾನು ಸರ್ಕಾರವನ್ನು ಪಾರ್ಟಿ ಮಾಡಿ ನ್ಯಾಯಾಲಯಕ್ಕೆ ಹೋಗುವಂತ ಕೆಲಸಕ್ಕೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟು ಹೇಳಿದ್ನಲ್ಲ, ಇನ್ನೂ ಇದೆ, ಇನ್ನೂ ಸಾಕಷ್ಟು ಇದೆ. ನಾನು ಕಾಲ ಅವಕಾಶ ನನ್ ಕಮ್ಮಿ ಇತ್ತು, ಎಲ್ಲೋ ಇದ್ದೆ. ಸ್ವಲ್ಪ ವಿಚಾರಗಳನ್ನ ಕಳೆದು ತಾಳ್ಮೆಯಿಂದ ಅವ್ರನ್ನ ಪ್ರಶ್ನೆ ಮಾಡ್ಕೊಂಡು ಬಂದೆ, ಅವ್ರನ್ನ ಭೇಟಿ ಮಾಡಿದೆ. ಅವರ ನಡೆ ನುಡಿಗಳು, ಅವರ ಏನೋ ಒಂದು ರೀತಿ ಹಾವಭಾವಗಳು, ಆಮೇಲೆ ಅವರು ಏನು ಹೇಳ್ಬಾರ್ದು ಅವೆಲ್ಲ ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ನಲ್ಲ ಕಾನೂನು ಹೋರಾಟ ಮಾಡ್ತೀನಿ, ಅದಕ್ಕೆ ಅವರು ಉತ್ತರ ಕೊಡ್ಲೇಬೇಕಾಗ್ತದೆ. ಅವತ್ತು ನ್ಯಾಯಾಲಯದಲ್ಲಿ ಚೀಮಾರಿ ಕೂಡ ಅವ್ರಿಗೆ ಆಗತ್ತೆ ಅಂತ ನಾನು 100% ನಂಬ್ತಾ ಇದ್ದೀನಿ. ಯಾಕೆಂದ್ರೆ ಕಾನೂನು ಮೇಲೆ ನಮ್ಗೆ ಅಷ್ಟೇ ನಂಬಿಕೆ ಇದೆ, ಅಷ್ಟೇ ಗೌರವ ಕೂಡ ಇದೆ. ಕೊನೆಯದಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಂದ್ರೆ, ಮೈಸೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿನಿಂದ ಯಾಕೆ DL ಟೆಸ್ಟ್ ಅನ್ನ ನೀಡ್ತಾ ಇಲ್ಲ? ಇದಕ್ಕೆ ಉತ್ತರ ಬೇಕು ಸ್ವಾಮಿ. ಇದನ್ನ ತಾವು ಮಾಧ್ಯಮ ಮುಖಾಂತರ ತಿಳಿಸ್ಕೊಡುವಂಥದ್ದು ಮಾಡ್ಲಿ, ಅಥವಾ ನಾನು ಹೇಳ್ದಲ್ಲ ಈ ವಿಡಿಯೋ ತಮಗೆ ತಲುಪಿಸುವಂತ ಕೆಲಸ ಕೂಡ ಮಾಡ್ತೀನಿ. ಮತ್ತು ನಾನು ಲಿಖಿತ ರೂಪದಲ್ಲಿ ದೂರನ ಕೂಡ ತಮ್ಮನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ನೀಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ತಲುಪುತ್ತೆ, ಸಾಧ್ಯವಾದಷ್ಟು ತಾವು ಕೂಡ ಮಾಧ್ಯಮ ಹೇಳಿಕೆ ಮುಖಾಂತರ ನೀಡುವ ಮುಖಾಂತರ DL ಟ್ರ್ಯಾಕ್ ಟೆಸ್ಟಿಂಗ್ ಟ್ರ್ಯಾಕ್ ಅನ್ನ ತೆರವುಗೊಳಿಸಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದೇ ರೀತಿ ತಮ್ಮ ಸರ್ಕಾರ ಬಂದಿದೆ, ಬಡವರು ಬಗ್ಗರಿಗೆ ಉದ್ಯೋಗ ಅವಕಾಶಗಳು ಸಿಗಬೇಕು ಅಥವಾ ಸ್ವಉದ್ಯೋಗಗಳು ಆಗ್ಬೇಕು ಅಂತ ಹೇಳಿದ್ರೆ ತಾವೇನು ಸಬ್ಸಿಡಿಗಳನ್ನ ನೀಡ್ತೀರಾ, ಒಂದು ಕಾರು, ಆಟೋ ರಿಕ್ಷಾ ಅಥವಾ ಗೂಡ್ಸ್ ಗಾಡಿ ಏನ್ ನೀಡ್ತೀರಾ ಅದನ್ನೆಲ್ಲ ಓಡಿಸೋದಕ್ಕೆ ಲೈಸೆನ್ಸ್ ಬಹಳ ಮುಖ್ಯ ಸ್ವಾಮಿ. ಅದೇ ಇಲ್ಲ ಅಂತ ಹೇಳಿದ್ರೆ ತಾವು ಸಬ್ಸಿಡಿ ನೀಡಿನೂ ಕೂಡ ಅದು ವೈಫಲ್ಯ ಹೊಂದುತ್ತೆ. ಅದಕ್ಕೆ ತಾವು ಅವಕಾಶ ಮಾಡಿಕೊಡಲ್ಲ ಅಂತ ನಾನು ಭಾವಿಸ್ತಾ, ದಯವಿಟ್ಟು ಈ ಕೂಡಲೇ ಇದನ್ನ ಸರಿ ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ದಿನೇ ಇವತ್ತಿಂದ ಶುರು ಮಾಡ್ತಾ ಇದೀನಿ. ಕಂಟಿನ್ಯೂ ಆಗಿ ಪ್ರತಿದಿನ ಒಂದೊಂದು ಹಗರಣ ಏನ್ ಸಾರಿಗೆ ಇಲಾಖೆ ನಡೆದಿದೆ ಅದನ್ನ ಸಂಪೂರ್ಣವಾಗಿ ದಾಖಲೆಗಳೊಂದಿಗೆ
ಬಿಡುಗಡೆ ಮಾಡ್ತಾ ಹೋಗ್ತಾ ಇರ್ತೀನಿ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತದ್ದು ನಮ್ಮ ಉದ್ದೇಶ ಅಲ್ಲ. ಆದ್ರೆ ಕೆಲವು ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇರೋ ಅವ್ಯವಸ್ಥೆಯಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಅದು ತಡೆಗಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ತಾವು ಕ್ರಮ ತಗೊಳ್ಬೇಕು ಅಂತೇಳಿ ಈ ಮೂಲಕ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ ತಮಗೆ.